ಅನ್ಬು ಉದಯಂ. ರಾಜಕೀಯ ಎಚ್ಚರಿಕೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಒಬ್ಬ ನಾಗರಿಕನಿಗೆ ತನ್ನ ದೇಶದ ಬಗ್ಗೆ ರಾಜಕೀಯ ಜ್ಞಾನವು ಅವನನ್ನು, ಅವನ ಕುಟುಂಬವನ್ನು ಮತ್ತು ಅವನ ದೇಶವನ್ನು ಅಭಿವೃದ್ಧಿಯ ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಏಕೈಕವಾಗಿದೆ. ಅನ್ಬು ಉದಯಂ ರಾಜಕೀಯ ಪವಿತ್ರ ಗ್ರಂಥವಾಗಿದೆ. ವಿಭಾಗ ಮುನ್ನುಡಿ. ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ನಮ್ಮ ಭಾರತ ಗಣರಾಜ್ಯ ಮತ್ತು ನನ್ನ ಸಹ 147 ಕೋಟಿ ನಾಗರಿಕರಿಗೆ ಅರ್ಪಿಸುತ್ತೇನೆ. ಸೆಂಬುಟ್ಸೆ ಎಂ ಸುಭಾಸ್ ಬಾಬು ಅಧ್ಯಕ್ಷರು, ಅನ್ಬು ಉದಯಂ ಪಕ್ಷ. ಅನ್ಬು ಉದಯಂ ಪಾರ್ಟಿ. ಎಂ ಸುಭಾಷ್ ಬಾಬು BABLML ಸ್ಥಾಪಕ ಅಧ್ಯಕ್ಷರು. ಎಸ್ ಮೋಹನ್ BSc ಪ್ರಧಾನ ಕಾರ್ಯದರ್ಶಿ. ಪತ್ರದ ದಿನಾಂಕ ಆಗಸ್ಟ್ 15, 2025. ಕಳುಹಿಸುವವರು ಎಂ ಸುಭಾಷ್ ಬಾಬು, ಅಧ್ಯಕ್ಷರು. ಅನ್ಬು ಉದಯಂ ಪಕ್ಷ 12/11 ಸುಭಾಷ್ ಇಲ್ಲಂ, ಥೇಣಿ ಗುಡಲೂರು 625518. ಸ್ವೀಕರಿಸುವವರು ಕಾರ್ಯದರ್ಶಿ, ಭಾರತ ಚುನಾವಣಾ ಆಯೋಗ, ನಿರ್ವಚನ ಸದನ್, ಅಶೋಕ ರಸ್ತೆ, ನವದೆಹಲಿ 110-001. ಅರ್ಚನಾ ಪಟ್ನಾಯಕ್. ಮುಖ್ಯ ಚುನಾವಣಾ ಅಧಿಕಾರಿ ಮತ್ತು ಸರ್ಕಾರದ ಕಾರ್ಯದರ್ಶಿ, ತಮಿಳುನಾಡು ಸಚಿವಾಲಯ, ಫೋರ್ಟ್ ಸೇಂಟ್ ಜಾರ್ಜ್, ಚೆನ್ನೈ 6,00,000. ಸರ್, ಮೇಡಂ. ವಿಷಯ: ಚುನಾವಣೆಗಳು ನೋಂದಾಯಿತ ಗುರುತಿಸಲಾಗದ ರಾಜಕೀಯ ಪಕ್ಷಗಳಿಗೆ RUPPS ಕಳುಹಿಸಲಾದ ಅಧಿಸೂಚನೆಯ ಕುರಿತು ವಿವರಗಳ ಕುರಿತು ಚುನಾವಣಾ ಆಯೋಗದ ಸೂಚನೆಗಳು ವರದಿಯನ್ನು ಕೋರಲಾಗಿದೆ. ಉಲ್ಲೇಖ 1. ಭಾರತ ಚುನಾವಣಾ ಆಯೋಗ, ನವದೆಹಲಿ. ಪತ್ರ ಸಂಖ್ಯೆ 65/2025 PPS 3. ದಿನಾಂಕ ಆಗಸ್ಟ್ 11, 2025. 2. ವಿವರಣೆ ಕೋರಿ ಸೂಚನೆ ದಿನಾಂಕ ಆಗಸ್ಟ್ 12, 2025. ದಿನಾಂಕ ಆಗಸ್ಟ್ 12, 2025. ಮುಖ್ಯ ಚುನಾವಣಾಧಿಕಾರಿ ಮತ್ತು ಸರ್ಕಾರದ ಕಾರ್ಯದರ್ಶಿ. ಸಾಮಾನ್ಯ ಚುನಾವಣೆಗಳು ಈ ಇಲಾಖೆಯಿಂದ ತಮಿಳುನಾಡಿನಲ್ಲಿ ನೋಂದಾಯಿತ ಗುರುತಿಸಲಾಗದ ರಾಜಕೀಯ ಪಕ್ಷಗಳಿಗೆ RUPPS ಕಳುಹಿಸಲಾಗಿದೆ. ಉಲ್ಲೇಖ ಸಂಖ್ಯೆ 6580/2025. ಉತ್ತರ. ಅಧ್ಯಕ್ಷರು, ಅನ್ಬು ಉದಯಂ ಪಕ್ಷ, ಗುಡಲೂರು. ದಿನಾಂಕ ಆಗಸ್ಟ್ 15, 2025. ಅನ್ಬು ಉದಯಂ ಪಕ್ಷದ ಪರವಾಗಿ ಅದರ ಅಧ್ಯಕ್ಷರಾಗಿ ನಾನು ಎಂ ಸುಭಾಷ್ ಬಾಬು, ತಮಿಳುನಾಡು ಸರ್ಕಾರದ ಸಾಮಾನ್ಯ ಚುನಾವಣೆಗಳು ಇಲಾಖೆ ಮುಖ್ಯ ಕಾರ್ಯದರ್ಶಿಯಿಂದ ವಿವರಣೆ ಕೋರಿ ಸೂಚನೆಯನ್ನು ಸ್ವೀಕರಿಸಿದ್ದೇನೆ ಎಂದು ನಿಮಗೆ ತಿಳಿಸುತ್ತೇನೆ. ಅದರಲ್ಲಿರುವ ವಿವರಗಳನ್ನು ನಾನು ಓದಿದ್ದೇನೆ. ವಿವರಣೆ ಕೋರಿ ಈ ಸೂಚನೆಗೆ ಸಂಬಂಧಿಸಿದ ವಿಷಯವನ್ನು ಸ್ಪಷ್ಟಪಡಿಸಲು ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಅದಕ್ಕೂ ಮೊದಲು ನನ್ನ ಹಿಂದಿನ ರಾಜಕೀಯ ಪ್ರಯಾಣದ ಕೆಲವು ವಿವರಗಳನ್ನು ಔಪಚಾರಿಕವಾಗಿ ಮತ್ತು ಅಧಿಕೃತವಾಗಿ ನಿಮಗೆ ಪ್ರಸ್ತುತಪಡಿಸಲು ಬಯಸುತ್ತೇನೆ. ಅದು ನಿಮಗೆ ವಿವರಣೆಯಾಗಿಯೂ ಕಾರ್ಯನಿರ್ವಹಿಸಬಹುದು. ನನ್ನ ರಾಜಕೀಯ ಪ್ರಯಾಣದಲ್ಲಿ ನಾನು ಮೊದಲು 2009ರ ಕಂಬಂ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮತ್ತು ನಂತರ 2011ರ ತಮಿಳುನಾಡು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ತ್ಯಾಗರಾಯ ನಗರ ವಿಧಾನಸಭಾ ಕ್ಷೇತ್ರ ಮತ್ತು ಮೈಲಾಪುರ ವಿಧಾನಸಭಾ ಕ್ಷೇತ್ರದಿಂದ ನನ್ನ ವೈಯಕ್ತಿಕ ರಾಜಕೀಯ ಗುರುತಿನ ಅನ್ಬು ಉದಯಂ ಅಡಿಯಲ್ಲಿ ಅನ್ಬು ಉದಯಂ ಜನರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದೆ. ನಂತರ ಮಾರ್ಚ್ 13, 2013ರಂದು
ಅನ್ಬು ಉದಯಂ ಪಕ್ಷವು ನಮ್ಮ ರಾಜಕೀಯ ಪಕ್ಷದ ನೋಂದಣಿಗೆ ಅಗತ್ಯವಾದ ದಾಖಲೆಗಳು ಮತ್ತು ಫೈಲ್ಗಳೊಂದಿಗೆ ಭಾರತದ ಚುನಾವಣಾ ಆಯೋಗಕ್ಕೆ ಅರ್ಜಿ ಸಲ್ಲಿಸಿತು. ಅವುಗಳನ್ನು ಸರಿಯಾಗಿ ಆಡಳಿತಾತ್ಮಕವಾಗಿ ಪರಿಶೀಲಿಸಲಾಯಿತು ಮತ್ತು ಸೆಪ್ಟೆಂಬರ್ 18, 2013 ರಂದು ನಡೆದ ವಿಚಾರಣೆಯ ದಿನದಂದು ನಾವು ಚುನಾವಣಾ ಆಯೋಗದ ಮುಂದೆ ಹಾಜರಾದೆವು. ಚರ್ಚೆಯ ನಂತರ ಭಾರತದ ಚುನಾವಣಾ ಆಯೋಗವು ಪಕ್ಷದ ನೋಂದಣಿ ಅಕ್ಟೋಬರ್ 19, 2013 ರಿಂದ ಜಾರಿಗೆ ಬರಲಿದೆ ಎಂದು ಹೇಳುವ ಆದೇಶವನ್ನು ಹೊರಡಿಸಿತು. ನಂತರ ನಾವು 2015 ರ ಡಾ. ರಾಧಾಕೃಷ್ಣನ್ ನಗರ ಆರ್.ಕೆ. ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳಲ್ಲಿ ಮತ್ತು 2016 ರ ತಮಿಳುನಾಡು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಡಾ. ರಾಧಾಕೃಷ್ಣನ್ ನಗರ ವಿಧಾನಸಭಾ ಕ್ಷೇತ್ರ ಮತ್ತು ತಿರುವರೂರು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಪಕ್ಷದ ರಾಜಕೀಯ ಗುರುತಿನಡಿಯಲ್ಲಿ ಅನ್ಬು ಉದಯಂ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದೇವೆ. ನಾವು ಸ್ವತಂತ್ರ ಅಭ್ಯರ್ಥಿಗಳಾಗಿ ಮತ್ತು ಅನ್ಬು ಉದಯಂ ಎಂಬ ಹೆಸರಿನಲ್ಲಿ ರಾಜಕೀಯ ಪಕ್ಷವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗಲೆಲ್ಲ ನಾವು ಆಯಾ ಕ್ಷೇತ್ರಗಳ ಸಂಬಂಧಿತ ಚುನಾವಣಾ ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳೊಂದಿಗೆ ನಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ನಾಮಪತ್ರಗಳನ್ನು ಚುನಾವಣಾ ಅಧಿಕಾರಿಗಳು ಸರಿಯಾಗಿ ಪರಿಗಣಿಸಿದರು ಮತ್ತು ಸ್ವೀಕರಿಸಿದರು. ನಂತರ ಅವರು ಆ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸಿದಾಗಲೆಲ್ಲ ಅವರು ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು. ನಮ್ಮ ಪಕ್ಷದ ಹೆಸರು ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳ ಹೆಸರುಗಳ ಬಗ್ಗೆ ಎಲ್ಲಾ ವಿವರಗಳನ್ನು ವಿರೂಪಗೊಳಿಸಿ ಪ್ರಕಟಿಸಿದರು. ಅವರು ಚುನಾವಣಾ ಆಡಳಿತಾತ್ಮಕ ಫೈಲ್ಗಳಲ್ಲಿ ನಮ್ಮ ಪಕ್ಷ ಮತ್ತು ನಮ್ಮ ಅಭ್ಯರ್ಥಿಗಳ ಬಗ್ಗೆ ಯಾವುದೇ ವಿವರಗಳನ್ನು ಸರಿಯಾಗಿ ನಿರ್ವಹಿಸಲಿಲ್ಲ ಮತ್ತು ಕಚೇರಿ ಫೈಲ್ಗಳಲ್ಲಿ ನಮ್ಮ ಬಗ್ಗೆ ಸುಳ್ಳು ನಮೂದುಗಳನ್ನು ಸಹ ಮಾಡಿದರು. ನಾವು ನಮ್ಮ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯಾಗಿ ಮತ್ತು ಪಕ್ಷವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗಲೆಲ್ಲ ನಾವು ಆಯಾ ಕ್ಷೇತ್ರಗಳ ಚುನಾವಣಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರುತ್ತಿದ್ದೆವು. ಆದರೆ ಆ ಅಧಿಕಾರಿಗಳು ಆಡಳಿತಾತ್ಮಕವಾಗಿ ಕಚೇರಿಯ ಕಡತಗಳಲ್ಲಿ ನಮ್ಮ ಬಗ್ಗೆ ಯಾವುದೇ ಮಾಹಿತಿಯನ್ನು ಸರಿಯಾಗಿ ದಾಖಲಿಸಿಲ್ಲ ಅಥವಾ ಸರಿಯಾಗಿ ಪ್ರಕಟಿಸಿಲ್ಲ. ಅಧಿಕಾರಿಗಳು ಮಾಡಿದ ತಪ್ಪನ್ನು ನಾವು ಎತ್ತಿ ತೋರಿಸಿದಾಗಲೂ ಅವರು ಈಗ ಏನು, ನಾವು ಅದನ್ನು ಸರಿಪಡಿಸಬಹುದು ಎಂದು ಮಾತ್ರ ಹೇಳುತ್ತಾರೆ. ನೀವು ಆಡಳಿತಾತ್ಮಕವಾಗಿ ಮಾಡಿದ ಈ ತಪ್ಪನ್ನು ನೀವು ಹೇಗೆ ಸರಿಪಡಿಸುತ್ತೀರಿ ಎಂದು ನಾವು ಅವರನ್ನು ಕೇಳಿದಾಗ ಅವರು ಮೌನವಾಗುತ್ತಾರೆ ಮತ್ತು ಮಾತನಾಡುವುದಿಲ್ಲ. ಅವರು ಪತ್ರಿಕಾ ಮತ್ತು ದೂರದರ್ಶನ ವಾಹಿನಿಗಳಿಗೆ ಅದರ ಬಗ್ಗೆ ಸರಿಯಾಗಿ ತಿಳಿಸುವುದಿಲ್ಲ. ಅಧಿಕೃತ ಮಟ್ಟದಲ್ಲಿ ಉಸ್ತುವಾರಿ ವಹಿಸಿರುವವರಿಂದ ನಾವು ಪ್ರತಿ ಅವಧಿಯಲ್ಲೂ ಇಂತಹ ಅನೇಕ ಆಡಳಿತಾತ್ಮಕ ಮುಜುಗರಗಳನ್ನು ಎದುರಿಸಿದ್ದೇವೆ. ಸರ್ಕಾರಿ ರಚನೆಯೊಳಗೆ ಇಲಾಖಾ ಹುದ್ದೆಗಳನ್ನು ಹೊಂದಿರುವ ಈ ಅಧಿಕಾರಿಗಳ ಅನುಚಿತ ಆಡಳಿತಾತ್ಮಕ ಮತ್ತು ಅಧಿಕೃತ ಕ್ರಮಗಳಿಂದಾಗಿ, ಸರ್ಕಾರಿ ರಚನೆಯಲ್ಲಿನ ಇಂತಹ ದೋಷಗಳಿಂದಾಗಿ ಅನ್ಬು ಉದಯಂ ಪಕ್ಷದ ರಾಜಕೀಯ ಭಾಗವಹಿಸುವಿಕೆ ಮತ್ತು ಚುನಾವಣಾ ಭಾಗವಹಿಸುವಿಕೆ ಅದರ ಸಮಗ್ರ ಪ್ರಜಾಪ್ರಭುತ್ವ ಭಾಗವಹಿಸುವಿಕೆಯೊಂದಿಗೆ ಪರಿಣಾಮ ಬೀರಿದೆ. ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸಿದ ನಂತರ ಮತ್ತು ಚುನಾವಣಾ ಅಧಿಕಾರಿಗಳು ಆ ನಿರ್ದಿಷ್ಟ ಕ್ಷೇತ್ರದಲ್ಲಿ ನಮ್ಮನ್ನು ಅಧಿಕೃತ ಅಭ್ಯರ್ಥಿಯೆಂದು ಘೋಷಿಸಿದ ನಂತರವೂ ನಾವು ಹೋರಾಡಿದೆವು. ಚುನಾವಣಾ ಪ್ರಚಾರ ವಾಹನಕ್ಕೆ ಅನುಮತಿ ಪಡೆದೆವು. ಅದರಲ್ಲಿ ಧ್ವನಿವರ್ಧಕಗಳನ್ನು ಅಳವಡಿಸಲು ಅಧಿಕಾರಿಗಳಿಂದ ಅನುಮತಿ ಪಡೆದೆವು. ಚುನಾವಣಾ ಕ್ಷೇತ್ರಕ್ಕೆ ಬಂದೆವು. ಕ್ಷೇತ್ರದ ಎಲ್ಲಾ ಭಾಗಗಳಿಗೆ ಹೋದೆವು. ಜನರನ್ನು ಭೇಟಿ ಮಾಡಿದೆವು. ವಾಹನ ಪ್ರಚಾರಗಳನ್ನು ನಡೆಸಿದೆವು. ಮತ ಸಂಗ್ರಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡೆವು ಮತ್ತು ಮತದಾರರಿಂದ ಬೆಂಬಲ ಕೋರಿದೆವು. ಈ ರೀತಿಯಾಗಿ
ಚುನಾವಣಾ ಅವಧಿಯಲ್ಲಿ ಪ್ರತಿ ಕ್ಷೇತ್ರದ ಚುನಾವಣಾ ಕ್ಷೇತ್ರದಲ್ಲಿ 60ಕ್ಕೂ ಹೆಚ್ಚು ಸಭೆಗಳಲ್ಲಿ ಪ್ರಚಾರ ನಾವು ಮಾತನಾಡಿದ್ದೇವೆ. ಚುನಾವಣಾ ಕ್ಷೇತ್ರದಲ್ಲಿ ಜನರ ಮತದಾರರು ಬೆಂಬಲವಿದ್ದರೂ ನಮ್ಮ ಕಡೆಯ ಯಾವುದೇ ಪತ್ರಿಕೆಗಳು, ಪತ್ರಕರ್ತರು, ದೂರದರ್ಶನ ಪ್ರಸಾರ ವಾಹಿನಿಗಳು ಮತ್ತು ರೇಡಿಯೋ ಪ್ರಸಾರ ವಾಹಿನಿಗಳು ಅನ್ಬು ಉದಯಂ ಪಕ್ಷದ ಬಗ್ಗೆ ಅದರ ಓದುಗರು ಮತ್ತು ವೀಕ್ಷಕರಿಗೆ, ಈ ಪ್ರಜಾಪ್ರಭುತ್ವ ಗಣರಾಜ್ಯದ ನಾಗರಿಕರಿಗೆ, ಸಂಬಂಧಪಟ್ಟ ಕ್ಷೇತ್ರದ ಮತದಾರರು ಮತ್ತು ಅಭ್ಯರ್ಥಿಗಳಿಗೆ ಸರಿಯಾದ ಪ್ರಜಾಪ್ರಭುತ್ವ ರೀತಿಯಲ್ಲಿ ಯಾವುದೇ ಸುದ್ದಿಯನ್ನು ತಲುಪಿಸಲಿಲ್ಲ. ನಾವು ಜನರಿಗಾಗಿ ಸಾರ್ವಜನಿಕ ಸಭೆಗಳು ಮತ್ತು ಪ್ರತಿಭಟನೆಗಳನ್ನು ನಡೆಸಿದಾಗ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿದಾಗ ನಾವು ಪಕ್ಷದ ರಾಜಕೀಯ ನಿಲುವುಗಳ, ಸ್ಥಾನಗಳು ಬಗ್ಗೆ ಪತ್ರಿಕಾ ಮಾಧ್ಯಮಗಳಿಗೆ ಮಾಹಿತಿಯನ್ನು ಒದಗಿಸಿದ್ದರು. ಅವರು ತಮ್ಮ ಮಾಧ್ಯಮಗಳಲ್ಲಿ, ಪತ್ರಿಕೆಗಳು, ದೂರದರ್ಶನ ವಾಹಿನಿಗಳು, ರೇಡಿಯೋ ವಾಹಿನಿಗಳು, ಅದರ ಚಂದಾದಾರರಿಗೆ ಸಹ ಯಾವುದೇ ಸುದ್ದಿಯನ್ನು ಸಂಪೂರ್ಣವಾಗಿ ಮತ್ತು ನಿಖರವಾಗಿ ತಿಳಿಸಲಿಲ್ಲ. ನಮ್ಮ ಅನ್ಬು ಉದಯಂ ಪಕ್ಷವು ಚೆನ್ನೈ ಪ್ರೆಸ್ ಕ್ಲಬ್ನಲ್ಲಿ 5 ಪತ್ರಿಕಾಗೋಷ್ಠಿಗಳನ್ನು ನಡೆಸಿತು. ಭಾಗವಹಿಸುವ ಪತ್ರಿಕೆಗಳ, ಮಾಧ್ಯಮ ಸಂಸ್ಥೆಗಳು, ಪತ್ರಿಕೆಗಳು, ದೂರದರ್ಶನ ವಾಹಿನಿಗಳು, ಮಾಧ್ಯಮ ವರದಿಗಾರರು ಮತ್ತು ವಿಡಿಯೋಗ್ರಾಫರ್ಗಳು ಸುದ್ದಿಗಳನ್ನು ಸಂಗ್ರಹಿಸಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿದರು. ಆದರೆ ಅನ್ಬು ಉದಯಂ ಎರಡೂ ಪಕ್ಷಗಳನ್ನು, ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ಪಕ್ಷ ಮತ್ತು ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಎಐಡಿಎಂಕೆ ಪಕ್ಷ, ವಿರೋಧಿಸುವ ರಾಜಕೀಯ ಪಕ್ಷ ಎಂದು ತಿಳಿದ ನಂತರ ಮಾಧ್ಯಮಗಳು, ಪತ್ರಿಕೆಗಳು, ಸರ್ಕಾರ, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಲ್ಲಿರಬಹುದಾದ ಅನ್ಬು ಉದಯಂ ಪಕ್ಷದ ಯಾವುದೇ ಸುದ್ದಿಯನ್ನು ತಮ್ಮ ಮಾಧ್ಯಮಗಳಲ್ಲಿ ಪ್ರಕಟಿಸಲಿಲ್ಲ. ಈ ರೀತಿಯಾಗಿ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾದ ಮಾಧ್ಯಮವು ಜನರಿಗೆ ಸುದ್ದಿಗಳನ್ನು ತಲುಪಿಸುವಲ್ಲಿ ಮತ್ತು ಪ್ರಸಾರ ಮಾಡುವಲ್ಲಿ ಏಕಪಕ್ಷೀಯವಾಗಿ ವರ್ತಿಸಿತು ಮತ್ತು ಪತ್ರಿಕೋದ್ಯಮ ನೀತಿಯನ್ನು ಪಾಲಿಸಲಿಲ್ಲ. ಮತ್ತು ಅನ್ಬು ಉದಯಂ ಪಕ್ಷದ ಬಗ್ಗೆ ಸುದ್ದಿಗಳನ್ನು ಪತ್ರಿಕೆಗಳು, ದೂರದರ್ಶನ ವಾಹಿನಿಗಳು, ಮಾಧ್ಯಮಗಳು ನಿರ್ಲಕ್ಷಿಸಿ ಪರಿಣಾಮ ಬೀರಿದವು. ಅದೇ ರೀತಿ ಭಾರತದಲ್ಲಿ ಒಂದೇ ರಾಷ್ಟ್ರೀಯ ಮಟ್ಟದ ರಾಜಕೀಯ ಮುಂಭಾಗ ಪಕ್ಷವಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಂಕ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಬಿಜೆಪಿ ಪಕ್ಷವು ಪಕ್ಷವನ್ನು ಆಧರಿಸಿವೆ. ಅದೇ ಸಮಯದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದೇ ಚುನಾವಣಾ ಅವಧಿಯಲ್ಲಿ ಸರ್ಕಾರದಲ್ಲಿ ಇರಬಹುದಾದ 2 ಪಕ್ಷಗಳಿವೆ. ಅವುಗಳೆಂದರೆ 1. ಸರ್ಕಾರವನ್ನು ನಡೆಸಬಲ್ಲ ಆಡಳಿತ ಪಕ್ಷ, 2. ಆ ಸರ್ಕಾರದಲ್ಲಿ ಭಾಗವಹಿಸುವ ವಿರೋಧ ಪಕ್ಷ. ಈ 2 ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕತ್ವವನ್ನು ಭಾರತದ ಚುನಾವಣಾ ಆಯೋಗವು ನೋಂದಾಯಿಸಿದೆ ಮತ್ತು ಗುರುತಿಸಿದೆ. ಈ ಸಮ್ಮಿಶ್ರ ಪಕ್ಷಗಳಲ್ಲಿ 1. ಭಾರತದ ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟ ಮತ್ತು ಗುರುತಿಸಲ್ಪಟ್ಟ ಪಕ್ಷಗಳು. ಈ 2 ಪ್ರಮುಖ ಪಕ್ಷಗಳಲ್ಲಿ ಒಂದರೊಂದಿಗೆ ರಾಜಕೀಯ ಮೈತ್ರಿ ಮತ್ತು ಚುನಾವಣಾ ಮೈತ್ರಿಯಲ್ಲಿರುವ ಪಕ್ಷಗಳು. 2. ಭಾರತದ ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟ ಆದರೆ ಗುರುತಿಸಲ್ಪಡದ ಪಕ್ಷಗಳು. ರಾಜಕೀಯ ಮೈತ್ರಿಯಲ್ಲಿರುವ ಪಕ್ಷಗಳು ಮತ್ತು ಈ 2 ಪ್ರಮುಖ ಪಕ್ಷಗಳಲ್ಲಿ ಒಂದರೊಂದಿಗೆ ಚುನಾವಣಾ ಮೈತ್ರಿ. 3. ಭಾರತ ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟ ಮತ್ತು ಗುರುತಿಸಲ್ಪಟ್ಟ ಪಕ್ಷಗಳು. ಈ 2 ಪ್ರಮುಖ ಪಕ್ಷಗಳಲ್ಲಿ ಒಂದರೊಂದಿಗೆ ಪರೋಕ್ಷ ರಾಜಕೀಯ ಮೈತ್ರಿಯೊಂದಿಗೆ ಸ್ವತಂತ್ರವಾಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವುದು. 4. ಭಾರತೀಯ ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟ ಆದರೆ ಗುರುತಿಸಲ್ಪಡದ ಪಕ್ಷಗಳು. ಈ 2 ಪ್ರಮುಖ ಪಕ್ಷಗಳಲ್ಲಿ ಒಂದರೊಂದಿಗೆ ಪರೋಕ್ಷ ರಾಜಕೀಯ ಮೈತ್ರಿಯೊಂದಿಗೆ ಸ್ವತಂತ್ರವಾಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವುದು. ಇವೆಲ್ಲವೂ ವರ್ಷದಲ್ಲಿ 365 ದಿನಗಳು ದೇಶದಲ್ಲಿ ರಾಜಕೀಯ ನಡೆಸಲು
ಚುನಾವಣಾ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಮುಕ್ತವಾಗಿ ಕಾರ್ಯನಿರ್ವಹಿಸಲು, ಪಕ್ಷದ ವಿಷಯಗಳಿಗೆ ಖರ್ಚು ಮಾಡಲು, ದೇಣಿಗೆ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಸಂಗ್ರಹಿಸಲು, ಅಧಿಕಾರದಲ್ಲಿರುವಾಗ ಈ ಪಕ್ಷಗಳನ್ನು ಆರ್ಥಿಕವಾಗಿ ಸ್ಥಿರವಾಗಿಡಲು, ಸುರಕ್ಷಿತವಾಗಿ ರಾಜಕೀಯ ನಡೆಸಲು, ಚುನಾವಣೆಗಳನ್ನು ಎದುರಿಸಲು ಮತ್ತು ದಿನದ 24 ಗಂಟೆಗಳ ಕಾಲ ಜನರಿಗೆ ತಮ್ಮ ಸಂದೇಶಗಳನ್ನು ತಿಳಿಸಲು ಅವಕಾಶವನ್ನು ಹೊಂದಿವೆ. ಇವೆಲ್ಲವೂ ಮಾಧ್ಯಮಗಳು, ಪತ್ರಿಕೆಗಳು, ನಿಯತಕಾಲಿಕೆಗಳು, ದೂರದರ್ಶನ ವಾಹಿನಿಗಳು ಇತ್ಯಾದಿ. ಈ ಪ್ರಜಾಪ್ರಭುತ್ವ ಗಣರಾಜ್ಯದಲ್ಲಿ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಮತ್ತು ರಾಜ್ಯ ಪಕ್ಷಗಳ ಮೈತ್ರಿಕೂಟದಲ್ಲಿಲ್ಲದ ಅನ್ಬು ಉದಯಂ ಪಕ್ಷವು ಭಾರತದ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಲಾದ ಮೂರನೇ ನಾಯಕತ್ವದ ಮುಂಭಾಗದ ಪಕ್ಷವಾಗಿದೆ ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಎರಡು ಮುಂಭಾಗದ ಪಕ್ಷಗಳು ಅನ್ಬು ಉದಯಂ ಪಕ್ಷಕ್ಕೆ ರಾಜಕೀಯ ಮತ್ತು ಚುನಾವಣಾ ಕ್ಷೇತ್ರಕ್ಕೆ ಪ್ರವೇಶಿಸಲು ಮತ್ತು ನೇರ ಪ್ರಜಾಪ್ರಭುತ್ವ ಕೊಡುಗೆಗಳನ್ನು ನೀಡಲು ಇರುವ ಅವಕಾಶಗಳಲ್ಲಿ 0.00001% ಅವಕಾಶಗಳನ್ನು ಸಹ ನೀಡಿಲ್ಲ. ಅನ್ಬು ಉದಯಂ ಪಕ್ಷದ ರಾಜಕೀಯ ಸ್ಥಿರತೆಯನ್ನು ತಿಳಿದ ನಂತರ ಮತ್ತು ಅನ್ಬು ಉದಯಂ ಪಕ್ಷದ ರಾಜಕೀಯ ಸ್ಥಾನಗಳ ಸ್ಥಿರತೆಯ ಬಗ್ಗೆ ಕೇಳಿದ ನಂತರವೂ ಮಾಧ್ಯಮಗಳು ಈ ಸುದ್ದಿಯನ್ನು ಭಾರತದ ಜನರಿಗೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸರಿಯಾಗಿ ತಿಳಿಸಿಲ್ಲ. ಚುನಾವಣಾ ಅವಧಿಯಲ್ಲಿ ಮಾಧ್ಯಮ ಸುದ್ದಿ ವರದಿಗಳ ಆರಂಭಿಕ ಹಂತಗಳಲ್ಲಿ ಮಾಧ್ಯಮಗಳು ನಮ್ಮ ಅಭ್ಯರ್ಥಿಯ ಹೆಸರು, ನಮ್ಮ ಪಕ್ಷದ ಹೆಸರು ಮತ್ತು ಪಕ್ಷದ ಅಭ್ಯರ್ಥಿಯನ್ನು ಸ್ವತಂತ್ರ ಅಭ್ಯರ್ಥಿಯಾಗಿ ತಪ್ಪಾಗಿ ನಿರೂಪಿಸಿವೆ ಮತ್ತು ಅಂತಹ ಸುಳ್ಳು ಸುದ್ದಿಗಳನ್ನು ತಮ್ಮ ಮಾಧ್ಯಮಗಳ ಮೂಲಕ ಭಾರತದ ನಾಗರಿಕರಿಗೆ, ತಮ್ಮ ಚಂದಾದಾರರಿಗೆ ಪ್ರಕಟಿಸಿವೆ. ನಾವು ಅನ್ಬು ಉದಯಂ ಪಕ್ಷದ ಬಗ್ಗೆ ಸುದ್ದಿ ಪ್ರಕಟಿಸಿದ್ದೇವೆ ಎಂದು ಮಾಧ್ಯಮಗಳು ಹೇಳಬಹುದು, ಆದರೆ ಬೇರೆ ಯಾವುದೇ ಮಾಧ್ಯಮದಿಂದ ಇಂತಹ ಪ್ರಜಾಪ್ರಭುತ್ವ ವಂಚನೆ ಇರಬಹುದೇ? ಮಾಧ್ಯಮಗಳು, ಪತ್ರಿಕಾ, ದೂರದರ್ಶನ ವಾಹಿನಿಗಳು ಮತ್ತು ರೇಡಿಯೋ ವಾಹಿನಿಗಳು ಈ ರೀತಿ ವರ್ತಿಸುತ್ತಿರುವುದಕ್ಕೆ ಒಂದೇ ಕಾರಣವೆಂದರೆ ಆಯಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟವಾದಾಗಲೆಲ್ಲ ಚುನಾವಣಾ ಅಧಿಕಾರಿಗಳು ನಮ್ಮ ಅನ್ಬು ಉದಯಂ ಪಕ್ಷದ ವಿವರಗಳನ್ನು ಸಂಬಂಧಪಟ್ಟ ಮತದಾರರ ಸ್ಥಾನದಲ್ಲಿರುವ ನಾಗರಿಕರಿಗೆ ತಪ್ಪಾಗಿ ಬಿಡುಗಡೆ ಮಾಡಿದ್ದಾರೆ. ಸರ್ಕಾರಿ ರಚನೆಯೊಳಗಿನ ಆಡಳಿತಾತ್ಮಕ ಮತ್ತು ಅಧಿಕೃತ ಸ್ಥಾನಗಳಲ್ಲಿರುವ ಅಧಿಕಾರಿಗಳು ಪ್ರಜಾಸತ್ತಾತ್ಮಕವಾಗಿ ಸರಿಯಾದ ವಿಧಾನಗಳು ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳದಿದ್ದಾಗ ಪ್ರಜಾಪ್ರಭುತ್ವ ದೇಶದ ಆಡಳಿತದಲ್ಲಿ ಇಂತಹ ಕಾನೂನುಬಾಹಿರ ಮತ್ತು ಅನಿಯಮಿತ ಅಭ್ಯಾಸಗಳು ನಡೆಯುವುದು ಸಾಮಾನ್ಯ. ಆದ್ದರಿಂದ ಅನ್ಬು ಉದಯಂ ಪಕ್ಷವು ಇದನ್ನೆಲ್ಲ ಸಹಿಸಿಕೊಳ್ಳುತ್ತಿದೆ ಮತ್ತು ಇನ್ನೂ ಬಳಲುತ್ತಿದೆ. ಅನ್ಬು ಉದಯಂ ರಾಜಕೀಯದಿಂದ ದೂರವಿರಬೇಕು ಎಂಬ ಉದ್ದೇಶದಿಂದ ಮಾತ್ರ ಅವರು ಇದನ್ನು ಮಾಡುತ್ತಿದ್ದಾರೆ ಎಂಬುದು ನನಗೆ ಸ್ಪಷ್ಟವಾಗಿದೆ. ನಾವು 4 ಚುನಾವಣೆಗಳಲ್ಲಿ 6 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದೇವೆ ಮತ್ತು 350ಕ್ಕೂ ಹೆಚ್ಚು ಚುನಾವಣಾ ಪ್ರಚಾರಗಳನ್ನು ಉದ್ದೇಶಿಸಿ ಮಾತನಾಡಿದ್ದೇವೆ. ರಾಜಕೀಯ ಚಟುವಟಿಕೆಗಳ ಸಮಯದಲ್ಲಿ ಸಾರ್ವಜನಿಕ ಸಭೆಗಳು ಮತ್ತು ಪ್ರತಿಭಟನೆಗಳನ್ನು ಸಹ ನಾವು ಉದ್ದೇಶಿಸಿದ್ದೇವೆ. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಮಾಧ್ಯಮಗಳು ಪ್ರಸ್ತುತ ರಾಜಕೀಯ ಕ್ಷೇತ್ರ ಮತ್ತು ಚುನಾವಣಾ ರಂಗದ ಬಗ್ಗೆ ಸುದ್ದಿಗಳನ್ನು ವರದಿ ಮಾಡುವಲ್ಲಿ ಏಕಪಕ್ಷೀಯವಾಗಿ ವರ್ತಿಸುತ್ತವೆ. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ನಾಗರಿಕರಿಗೆ ದೇಶದ ಪ್ರಸ್ತುತ ರಾಜಕೀಯ ಮತ್ತು ಚುನಾವಣಾ ಪ್ರಚಾರದ ಸುದ್ದಿಗಳ ಬಗ್ಗೆ ಮಾಧ್ಯಮಗಳು ಸರಿಯಾಗಿ ತಿಳಿಸುವುದಿಲ್ಲ. ಮತದಾರರು ಚುನಾವಣೆಯಲ್ಲಿ ತಮ್ಮ ಪ್ರಜಾಪ್ರಭುತ್ವ ಕರ್ತವ್ಯವನ್ನು ಮತದಾನದ ಮೂಲಕ ಸರಿಯಾಗಿ ನಿರ್ವಹಿಸಬೇಕಾದರೆ ಚುನಾವಣಾ ಕ್ಷೇತ್ರದಲ್ಲಿ ಪಕ್ಷಗಳ ಅಭ್ಯರ್ಥಿಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಮಾಧ್ಯಮ ವರದಿಗಳ ಮೂಲಕ ಮತದಾರರಿಗೆ ಸರಿಯಾಗಿ ತಿಳಿಸುವುದಿಲ್ಲ.
ಮಾಧ್ಯಮಗಳು ಕೇಂದ್ರ ಸಂಸತ್ತು ಅಥವಾ ರಾಜ್ಯ ವಿಧಾನಸಭೆಯಲ್ಲಿರುವ ಎರಡು ಪಕ್ಷಗಳಲ್ಲಿ ಒಂದರ ಕಡೆಗೆ ಏಕಪಕ್ಷೀಯವಾಗಿ ವರ್ತಿಸುತ್ತವೆ ಮತ್ತು ಮತದಾರರಿಗೆ ರಾಜಕೀಯ ಚುನಾವಣಾ ಸುದ್ದಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸುವುದಿಲ್ಲ. ಅದನ್ನು ಪ್ರಕಟಿಸುವುದಿಲ್ಲ ಮತ್ತು ನಾಗರಿಕರಾಗಿ ತಮ್ಮ ಪ್ರಜಾಪ್ರಭುತ್ವ ಕರ್ತವ್ಯವನ್ನು ಮುಕ್ತವಾಗಿ ನಿರ್ವಹಿಸುವುದನ್ನು ತಡೆಯುವ ರೀತಿಯಲ್ಲಿ ವರ್ತಿಸುತ್ತವೆ. ಒಂದು ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸುವ ಮಾಧ್ಯಮಗಳು ರಾಜಕೀಯ ಚುನಾವಣಾ ಸುದ್ದಿಗಳ ಬಗ್ಗೆ ಮತದಾರರಿಗೆ ಸಂಪೂರ್ಣವಾಗಿ ತಿಳಿಸುವುದಿಲ್ಲ, ಅದನ್ನು ಪ್ರಕಟಿಸುವುದಿಲ್ಲ ಮತ್ತು ಮತದಾರರು ತಮ್ಮ ಪ್ರಜಾಪ್ರಭುತ್ವ ಕರ್ತವ್ಯಕ್ಕೆ ಅನುಗುಣವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಂದ ತಮ್ಮ ಪ್ರತಿನಿಧಿಯನ್ನು ಮುಕ್ತವಾಗಿ ಆಯ್ಕೆ ಮಾಡುವುದನ್ನು ತಡೆಯುತ್ತದೆ. ರಾಜಕೀಯ ಚುನಾವಣೆಗಳು ಮತ್ತು ಇತರ ಪ್ರಸ್ತುತ ಘಟನೆಗಳ ಬಗ್ಗೆ ಓದುಗರು ಮತ್ತು ವೀಕ್ಷಕರಿಗೆ ಸರಿಯಾಗಿ ತಿಳಿಸದ ಮೂಲಕ ಮಾಧ್ಯಮಗಳು ಅವರನ್ನು ಮರೆಮಾಡುತ್ತವೆ ಮತ್ತು ನಾಗರಿಕರು ತಮ್ಮ ಪ್ರಜಾಪ್ರಭುತ್ವ ಕರ್ತವ್ಯಗಳನ್ನು ರಾಜಕೀಯವಾಗಿ ಪೂರೈಸದಂತೆ ತಡೆಯುತ್ತವೆ. ಮಾಧ್ಯಮಗಳು ತಮ್ಮ ಪಕ್ಷದ ಪರವಾಗಿ ಮಾತ್ರ ಸುದ್ದಿಗಳನ್ನು ಪ್ರಕಟಿಸುತ್ತವೆ ಮತ್ತು ತಮ್ಮ ಓದುಗರು ಮತ್ತು ವೀಕ್ಷಕರ ಮೂಲಕ ಸಹ ನಾಗರಿಕರ ಬ್ರೈನ್ವಾಶ್ ಮಾಡುತ್ತವೆ. ಇದಲ್ಲದೆ ಭಾರತದ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಮಾಧ್ಯಮ ಚಾನೆಲ್ಗಳು, ಸಂಸ್ಥೆಗಳು ಅನ್ಬು ಉದಯಂ ಪಕ್ಷದ ಯಾವುದೇ ರಾಜಕೀಯ ಚುನಾವಣಾ ಸುದ್ದಿಗಳನ್ನು ಮಾಧ್ಯಮಗಳಲ್ಲಿ ಪ್ರಕಟಿಸುವುದಿಲ್ಲ, ಅದನ್ನು ತಮ್ಮ ಓದುಗರು ಮತ್ತು ವೀಕ್ಷಕರ ಮೂಲಕ ನಾಗರಿಕರಿಗೆ ತಲುಪಿಸುತ್ತವೆ. ಅನ್ಬು ಉದಯಂ ಅವರ ರಾಜಕೀಯ ಸುದ್ದಿಗಳನ್ನು ಮರೆಮಾಚುವ ಈ ಮಾಧ್ಯಮಗಳ ಪ್ರಜಾಪ್ರಭುತ್ವ ವಿರೋಧಿ ಕ್ರಮಗಳನ್ನು ಖಂಡಿಸುವ ಸಲುವಾಗಿ ಮಾಧ್ಯಮಗಳು ವಿವರಣೆಯನ್ನು ನೀಡುವವರೆಗೆ ಅನ್ಬು ಉದಯಂ ಪಕ್ಷದ ಪರವಾಗಿ ಜನವರಿ 21, 2015 ರಂದು ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತದೆ ಎಂದು ನಾವು ಘೋಷಿಸಿದ್ದೇವೆ. ಸಾರ್ವಜನಿಕ ವೀಕ್ಷಣೆಗಾಗಿ ನಾವು ಅದನ್ನು ಜಾಹೀರಾತು ಮಾಡಿದ್ದೇವೆ ಮತ್ತು ಮಾಧ್ಯಮಗಳಿಗೆ ಪ್ರತ್ಯೇಕ ಸುತ್ತೋಲೆಗಳನ್ನು ಕಳುಹಿಸಿದ್ದೇವೆ. ಅನ್ಬು ಉದಯಂ ಪಕ್ಷದ ಪರವಾಗಿ ಪ್ರತಿಭಟನೆಯ ಬಗ್ಗೆ ನಾವು ವೈಯಕ್ತಿಕವಾಗಿ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಮತ್ತು ಆ ದಿನ ಉಪವಾಸ ಸತ್ಯಾಗ್ರಹ ಮಾಡಿದಾಗ ಪೊಲೀಸರು ನಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಿದರು ಮತ್ತು ಆ ದಿನ ಸುದ್ದಿ ಸಂಗ್ರಹಿಸಲು ಬಂದಿದ್ದ ಕೆಲವು ಪತ್ರಕರ್ತರನ್ನು ತಡೆದು ವಾಪಸ್ ಕಳುಹಿಸಿದರು. ಆ ದಿನ ಪೊಲೀಸರು ನಮ್ಮನ್ನು ಪ್ರತಿಭಟನಾ ಸ್ಥಳದಿಂದ ಪೊಲೀಸ್ ಠಾಣೆಗೆ ಕರೆದೊಯ್ದು ನಮ್ಮ ವಿರುದ್ಧ ಪ್ರಕರಣ ದಾಖಲಿಸಿ ಅಲ್ಲಿಂದ ಕರೆದೊಯ್ದರು. ಅಂತಹ ಪರಿಸ್ಥಿತಿಯಲ್ಲಿ ಭಾರತದ ಚುನಾವಣಾ ಆಯೋಗವು ಭಾರತದ ಚುನಾವಣಾ ಆಯೋಗವು ಆಡಳಿತದ ಎಲ್ಲಾ ಅಂಶಗಳಲ್ಲಿ ಅನ್ಬು ಉದಯಂ ಪಕ್ಷಕ್ಕೆ ಸರಿಯಾದ ಮಾರ್ಗಸೂಚಿಗಳನ್ನು ಒದಗಿಸುತ್ತದೆ. ಇದು ಪಕ್ಷದ ಮಟ್ಟದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸುವಲ್ಲಿ ಅಭ್ಯರ್ಥಿಗಳಿಗೆ ಬೆಂಬಲವಾಗಿರುತ್ತದೆ ಎಂಬ ಏಕೈಕ ಉದ್ದೇಶದಿಂದ ಅನ್ಬು ಉದಯಂ ಪಕ್ಷವು ಭಾರತ ಚುನಾವಣಾ ಆಯೋಗದಲ್ಲಿ ರಾಜಕೀಯ ಪಕ್ಷವಾಗಿ ನೋಂದಾಯಿಸಿಕೊಂಡಿತು. ಆದರೆ ಭಾರತ ಚುನಾವಣಾ ಆಯೋಗವು ಆ ಪದ್ಧತಿಯ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ. 2016ರ ತಮಿಳುನಾಡು ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯ ನಂತರ ಮೇ 25, 2016 ರಂದು ತಮಿಳುನಾಡಿನ ಮುಖ್ಯಮಂತ್ರಿ ಶ್ರೀಮತಿ ಜಯಲಲಿತಾ ಅವರಿಗೆ ಬರೆದ ಪತ್ರದಲ್ಲಿ, ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ತಮಿಳುನಾಡಿನ ಆಡಳಿತ ಪಕ್ಷದ ಸರ್ಕಾರಕ್ಕೆ ಹಸ್ತಾಂತರಿಸುತ್ತಿದ್ದೇನೆ ಎಂದು ನಿಮಗೆ ತಿಳಿಸಲು ಬಯಸುತ್ತೇನೆ. ನೀವು ಮತ್ತು ಶ್ರೀ ಎಂ. ಕರುಣಾನಿಧಿ ತಮಿಳುನಾಡಿನಲ್ಲಿ ಮಾಡುತ್ತಿರುವುದು ಆಡಳಿತ ಪಕ್ಷವಾಗಿ ಸರ್ಕಾರವಲ್ಲ. ನೀವು ಮತ್ತು ಶ್ರೀ ಎಂ. ಕರುಣಾನಿಧಿ ಪ್ರಜಾಪ್ರಭುತ್ವದ ಸೋಗಿನಲ್ಲಿ ಪಕ್ಷದ ಮಟ್ಟದಲ್ಲಿ ರಾಜಕೀಯವನ್ನು ಪ್ರವೇಶಿಸಿದ್ದೀರಿ.
ಮತ್ತು ನೀವು ಕ್ಷೇತ್ರದಲ್ಲಿ ಮತ್ತು ಆಡಳಿತದಲ್ಲಿ ತಮಿಳುನಾಡಿನಲ್ಲಿ ಮಾಡುತ್ತಿರುವುದು ರಾಜಕೀಯವಲ್ಲ, ದಬ್ಬಾಳಿಕೆ ಎಂದು ನಾನು ನೋಡಿದ್ದೇನೆ. ನಮ್ಮ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಯಿಂದಾಗಿ ಆಡಳಿತ ಪಕ್ಷವು ಪ್ರತಿ ಹಂತದಲ್ಲೂ ಸರ್ಕಾರದ ಬಲವಾದ ರಚನೆ, ಆಡಳಿತ ರಚನೆ ಮತ್ತು ರಾಜಕೀಯ ಸ್ಥಿರತೆಯನ್ನು ನಾಶಪಡಿಸಿತು ಮತ್ತು ಅನ್ಬು ಉದಯಂ ಇದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಂಡೊಯ್ದರು. ಅದರ ನಂತರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಾನು ಅನ್ಬು ಉದಯಂ ಪಕ್ಷವನ್ನು ರಚಿಸಿದೆ. ದೇಶದಲ್ಲಿ ನಿಷ್ಪಕ್ಷಪಾತ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಜಾರಿಗೆ ತಂದರೆ ಮಾತ್ರ ಜನರ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಬಹುದು ಎಂಬ ಅನ್ಬು ಉದಯಂ ಪಕ್ಷದ ರಾಜಕೀಯ ನೀತಿ ನಿಲುವನ್ನು ಸ್ಥಾನ ಆಧರಿಸಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರನ ಮೊಮ್ಮಗನಾಗಿರುವ ನಮ್ಮ ದೇಶಭಕ್ತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಜನರ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳುವುದು ಒಂದೇ ರಾಜಕೀಯ ಪರಿಹಾರ ಎಂಬ ಆಧಾರದ ಮೇಲೆ ನಾವು ರಾಜಕೀಯವಾಗಿ ಪ್ರತಿ ಹಂತದಲ್ಲೂ ಅನ್ಬು ಉದಯಂ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ಭಾಗವಹಿಸಿದ್ದೇವೆ. ಆಗಲೂ ಸಂಸತ್ತು ಮತ್ತು ಶಾಸಕಾಂಗ ಆಡಳಿತದ ಮಟ್ಟದಿಂದ ಪ್ರತಿ ಕ್ಷೇತ್ರದಲ್ಲಿ ನಿರ್ದಿಷ್ಟ ಅಭ್ಯರ್ಥಿ ಮತ್ತು ಪಕ್ಷವನ್ನು ಉತ್ತೇಜಿಸುವ ಪ್ರವೃತ್ತಿ. ಸರ್ಕಾರದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ತಮ್ಮ ಸ್ಥಾನಗಳಿಂದ ರಾಜಕೀಯ ಪಕ್ಷದ ಪ್ರಜಾಸತ್ತಾತ್ಮಕ ಕಾರ್ಯಗಳಾಗಿದ್ದರೂ, ಸರ್ಕಾರದ ಆಡಳಿತ ಮಟ್ಟದ ಅಧಿಕಾರಿಗಳು ಸಹ ಅದನ್ನೇ ಪ್ರಸ್ತಾಪಿಸುತ್ತಿದ್ದಾರೆ ಮತ್ತು ಕಾರ್ಯಗತಗೊಳಿಸುತ್ತಿದ್ದಾರೆ. ಅನ್ಬು ಉದಯಂ ಪಕ್ಷದ ಪರವಾಗಿ ರಚನೆಯಲ್ಲಿ ಈ ಅನುಚಿತ ಪ್ರಜಾಪ್ರಭುತ್ವ ಸಂಹಿತೆಯನ್ನು ನಾನು ಎತ್ತಿ ತೋರಿಸಿದೆ. ನಾವು ಅದನ್ನು ಸರ್ಕಾರದ ಆಡಳಿತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಇದರ ವಿರುದ್ಧ ಹೋರಾಡಿದಾಗಲೆಲ್ಲ ನಾವು ಅದನ್ನು ಅಧಿಕೃತವಾಗಿ ಸರ್ಕಾರಕ್ಕೆ ಲಿಖಿತವಾಗಿ ಮತ್ತು ಆಡಳಿತಾತ್ಮಕವಾಗಿ ತಿಳಿಸಿದ್ದೇವೆ ಮತ್ತು ನೋಂದಾಯಿಸಿದ್ದೇವೆ. ಭಾರತ ಗಣರಾಜ್ಯದಲ್ಲಿ ತಮಿಳುನಾಡಿನ ರಾಜಕೀಯ ಆಡಳಿತ ಮತ್ತು ಪೊಲೀಸರನ್ನು ನಿಯಂತ್ರಿಸಲು ಆಡಳಿತ ಪಕ್ಷದಲ್ಲಿ ನಡೆಯುತ್ತಿರುವ ಅಧಿಕಾರ ಹೋರಾಟದ ಉನ್ಮಾದದ ಸಮಯದಲ್ಲಿ ಇದು ನಡೆಯುತ್ತಿದೆ. ಪ್ರಮುಖ ಪಕ್ಷಗಳ ಇಂತಹ ರಾಜಕೀಯ ಚಟುವಟಿಕೆಗಳಿರುವಾಗ ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ಅದೇ ಆಡಳಿತ ಮಟ್ಟದ ಅಧಿಕಾರಿಗಳು ಮತ್ತು ಚುನಾವಣಾ ಅವಧಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಹ ಬೆಂಬಲಿಸಲು ಸಾಧ್ಯವಾಗದ ಈ ಪರಿಸ್ಥಿತಿಯಲ್ಲಿ ಆ ಚುನಾವಣಾ ಸಮಯದಲ್ಲಿ ಆಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಆಡಳಿತ ಪಕ್ಷಕ್ಕೆ ತಮ್ಮ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡಿದರು. ನಾವು ಸರ್ಕಾರಿ ಆಡಳಿತದಲ್ಲಿ ಕೆಲಸ ಮಾಡುತ್ತೇವೆ, ನಾವು ಸರ್ಕಾರಕ್ಕೆ ನಿಷ್ಠೆಯನ್ನು ತೋರಿಸಬೇಕು. ಆಡಳಿತ ಪಕ್ಷದಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೂ ನಾನು ಇಲಾಖಾ ಕೆಲಸದಲ್ಲಿ ನನ್ನ ಕರ್ತವ್ಯವನ್ನು ಮಾಡುತ್ತೇನೆ. ಕಳೆದುಕೊಂಡಿರುವ ನಾನು ಈಗ ಅನ್ಬು ಉದಯಂ ಪಕ್ಷವನ್ನು ಅದರ ರಾಜಕೀಯದಿಂದ ಮುಕ್ತಗೊಳಿಸುತ್ತಿದ್ದೇನೆ. ರಾಜ್ಯದ ಆಡಳಿತದಲ್ಲಿ ಅನ್ಬು ಉದಯಂ ಪಕ್ಷದ ರಾಜಕೀಯ ಪ್ರಯಾಣದ ಪ್ರತಿ ಅವಧಿಯಲ್ಲೂ ಪ್ರತಿ ಹಂತದಲ್ಲೂ ಆಡಳಿತವನ್ನು ಸರಿಯಾಗಿ ನಡೆಸಬೇಕಾದಲ್ಲಿ ಸರ್ಕಾರದಿಂದ ನಿರೀಕ್ಷೆಯಲ್ಲಿ ನಿರಾಶೆ ಇರುತ್ತದೆ ಮತ್ತು ಸರ್ಕಾರವನ್ನು ನಡೆಸಬಲ್ಲ ಆಡಳಿತ ಪಕ್ಷದ ಮನಸ್ಥಿತಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಬಹುದಾದ ಸರ್ಕಾರದ ಆಡಳಿತಾತ್ಮಕ ಕಾರ್ಯವಿಧಾನಗಳು ಮತ್ತು ಚಟುವಟಿಕೆಗಳನ್ನು ನಾವು ನೋಡಿದಾಗ ಆಡಳಿತ ಇಲಾಖೆಯು ಈ ರಾಷ್ಟ್ರ ಮತ್ತು ಜನರ ಹಿತಾಸಕ್ತಿಗಳನ್ನು ರಕ್ಷಿಸುವ ಆಧಾರದ ಮೇಲೆ ಕಾರ್ಯನಿರ್ವಹಿಸಬೇಕು ಎಂಬ ಅಧಿಕೃತ ಮಟ್ಟದಲ್ಲಿ ಬದಲಾವಣೆಯಾಗುವವರೆಗೆ ಈ ಭಾರತ ಗಣರಾಜ್ಯದ ರಾಜಕೀಯದಲ್ಲಿ ಅನ್ಬು ಉದಯಂ ಪಕ್ಷದ ಸಾಮಾನ್ಯ ಸ್ವರೂಪವನ್ನು ಅರಿತುಕೊಳ್ಳಲು ಯಾವುದೇ ಪ್ರಜಾಸತ್ತಾತ್ಮಕವಾಗಿ ಸೂಕ್ತವಾದ ಸಾಧ್ಯತೆ ಇನ್ನು ಮುಂದೆ ಇರುವುದಿಲ್ಲ. ಆಡಳಿತ ಮಟ್ಟದಲ್ಲಿ ದೇಶದ ಅಗತ್ಯಗಳನ್ನು ಅನ್ಬು ಉದಯಂ ಪಕ್ಷದ ರಾಜಕೀಯ ಅಗತ್ಯವನ್ನು ಪರಿಗಣಿಸಿ ಆಡಳಿತ, ಪೊಲೀಸ್ ಮತ್ತು ನ್ಯಾಯಾಂಗದಂತಹ ರಾಜ್ಯದ ಸಂಪೂರ್ಣ ಸರ್ಕಾರಿ ಸಂಸ್ಥೆಗಳು ಬಯಸಿದಾಗ
ಅನ್ಬು ಉದಯಂ ಪಕ್ಷವು ತನ್ನ ರಾಜಕೀಯ ಕೆಲಸವನ್ನು ಪುನರಾರಂಭಿಸುತ್ತದೆ. ಅದು ತನ್ನ ಮರುಸಂಘಟನೆಯನ್ನು ನಿರ್ವಹಿಸುತ್ತದೆ ಎಂದು ನಾನು ಘೋಷಿಸುತ್ತೇನೆ. ಇದು ನನ್ನ ರಾಜಕೀಯ ನಿಲುವು. ಪಕ್ಷ ಭೇದವಿಲ್ಲದೆ ಎಲ್ಲರೂ ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ಸ್ವಾಗತಿಸಿದ್ದರು, ಅಧಿಕಾರಿಗಳಿಂದ ಸ್ವೀಕರಿಸಲ್ಪಟ್ಟಿದ್ದರು, ಸಾರ್ವಜನಿಕರಿಂದ ಬೆಂಬಲ ಮತ್ತು ಸ್ವಾಗತವನ್ನು ಪಡೆದಿದ್ದರು. ಆಡಳಿತ ಪಕ್ಷಗಳು ಕಳೆದ 9 ವರ್ಷಗಳಿಂದ ಸಹ ರಾಜಕೀಯ ಪಕ್ಷ ಮತ್ತು ಆಡಳಿತ ಪಕ್ಷವಾಗಿ ಸರ್ಕಾರವನ್ನು ತಮ್ಮ ಕೈಯಲ್ಲಿ ಉಳಿಸಿಕೊಳ್ಳಲು ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ದುರ್ಬಲಗೊಳಿಸುತ್ತಿವೆ ಮತ್ತು ರಾಜಕೀಯದ ಮೂಲಭೂತ ಪ್ರಜಾಪ್ರಭುತ್ವ ತತ್ವಗಳನ್ನು ವಿರೂಪಗೊಳಿಸುವ ರೀತಿಯಲ್ಲಿ ರಾಜಕೀಯ ಮಾಡುತ್ತಿವೆ. ರಾಜಕೀಯ ಅರಾಜಕತೆ ಭಾರತೀಯ ಪ್ರಜಾಪ್ರಭುತ್ವದ ಅವನತಿಗೆ ಕಾರಣವಾಗಿದೆ ಎಂದು ರಾಜಕೀಯ ಪಕ್ಷ ಅನ್ಬು ಉದಯಂ ಪಕ್ಷದ ಪರವಾಗಿ ತಮಿಳುನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಯ ಗಮನಕ್ಕೆ ತರುತ್ತೇನೆ. ಅನ್ಬು ಉದಯಂ ಪಕ್ಷವು ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ತನ್ನ ಕರ್ತವ್ಯದಿಂದ ಹಿಂದೆ ಸರಿಯದಿರಲು ಮತ್ತು ಆಡಳಿತ ಪಕ್ಷಗಳಿಂದ ಅದನ್ನು ಮತ್ತಷ್ಟು ಹದಗೆಡದಂತೆ ರಕ್ಷಿಸಲು ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ಈ ಸರ್ಕಾರಕ್ಕೆ ಹಸ್ತಾಂತರಿಸುತ್ತೇನೆ. ವಿಷಾದದಿಂದ ನಾನು ನಿಮಗೆ ವಿದಾಯ ಹೇಳುತ್ತೇನೆ ಎಂದು ನಾನು ನನ್ನ 9 ಪುಟಗಳ ಪತ್ರವನ್ನು ಮುಗಿಸಿದೆ. ತರುವಾಯ ಮೇ 27, 2016 ರಂದು ಅನ್ಬು ಉದಯಂ ಪಕ್ಷದ ಪರವಾಗಿ ಗೌರವಾನ್ವಿತ ಶ್ರೀ ಎಂ. ಕರುಣಾನಿಧಿ ಅವರಿಗೆ ಬರೆದ ಪತ್ರದಲ್ಲಿ ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ತಮಿಳುನಾಡಿನ ಆಡಳಿತ ಪಕ್ಷಕ್ಕೆ ಹಸ್ತಾಂತರಿಸಿದ್ದೇನೆ ಎಂದು ನಿಮಗೆ ತಿಳಿಸಲು ಬಯಸುತ್ತೇನೆ. ಅನ್ಬು ಉದಯಂ ಅವರು ಮೊದಲು ರಾಜಕೀಯ ಪ್ರವೇಶಿಸಿದಾಗ 2008 ನೀವು ಆಡಳಿತ ಪಕ್ಷವಾಗಿ ಅಧಿಕಾರದಲ್ಲಿದ್ದಾಗಿನಿಂದ ನಾವು ಅನ್ಬು ಉದಯಂ ಪಕ್ಷದ ವಿರುದ್ಧ ಪ್ರಾರಂಭಿಸಿದ ಆಡಳಿತಾತ್ಮಕ ದಬ್ಬಾಳಿಕೆ ಇನ್ನೂ ಕಡಿಮೆಯಾಗಿಲ್ಲ. ಇಂದು ಶ್ರೀಮತಿ ಜೆ. ಜಯಲಲಿತಾ ಅವರು ಅನ್ಬು ಉದಯಂ ಪಕ್ಷದ ವಿರುದ್ಧವೂ ಅದೇ ರೀತಿ ಪ್ರಾರಂಭಿಸಿದ್ದಾರೆ. ಅನ್ಬು ಉದಯಂ ಪಕ್ಷವು ಇನ್ನು ಮುಂದೆ ತಮಿಳುನಾಡಿನಲ್ಲಿ ರಾಜಕೀಯ ಮಾಡಲು ಸಾಧ್ಯವಿಲ್ಲ. ನೀವು ಮತ್ತು ಶ್ರೀಮತಿ ಜೆ. ಜಯಲಲಿತಾ ಇಲ್ಲಿ ಮಾಡುತ್ತಿರುವುದು ರಾಜಕೀಯವಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ಗಣರಾಜ್ಯದಲ್ಲಿ ನೀವಿಬ್ಬರೂ ಅಧಿಕಾರದಲ್ಲಿ ಭದ್ರರಾಗಿರುವಾಗ ಅನ್ಬು ಉದಯಂ ಪಕ್ಷದ ವಿರುದ್ಧ ಆಡಳಿತಾತ್ಮಕ ದಬ್ಬಾಳಿಕೆಯನ್ನು ಜಾರಿಗೊಳಿಸುತ್ತಿದ್ದೀರಿ ಎಂಬುದು ಸ್ಪಷ್ಟವಾಗಿದೆ. ಇತರ ರಾಜಕೀಯ ಪಕ್ಷಗಳು, ಮೈತ್ರಿ ಪಕ್ಷಗಳು ಮತ್ತು ಕೇಂದ್ರ ಆಡಳಿತ ಪಕ್ಷಗಳು ಪ್ರತಿ ಹಂತದಲ್ಲೂ ಮತ್ತು ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಬೆಂಬಲಿಸುತ್ತವೆ. ಮಾಧ್ಯಮಗಳು, ಪತ್ರಿಕೆಗಳು, ದೂರದರ್ಶನ ಚಾನೆಲ್ಗಳು ಮತ್ತು ರೇಡಿಯೋ ಚಾನೆಲ್ಗಳು ಸಹ ಇದರಲ್ಲಿ ನಿಮ್ಮನ್ನು ಬೆಂಬಲಿಸುತ್ತವೆ. ಆದ್ದರಿಂದ ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿ ರಾಜಕೀಯವಾಗಿ ಪ್ರತ್ಯೇಕವಾಗಿರುವುದರಿಂದ ನಾನು ನಿಮ್ಮ ಅನುಚಿತ ಆಡಳಿತಾತ್ಮಕ ದಬ್ಬಾಳಿಕೆಯನ್ನು ಪ್ರಜಾಸತ್ತಾತ್ಮಕವಾಗಿ ಎದುರಿಸಲು ಸಾಧ್ಯವಿಲ್ಲ. ಸರ್ಕಾರಿ ರಚನೆಯೊಳಗೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷವಾಗಿ ನೀವಿಬ್ಬರೂ ಸರ್ಕಾರದಲ್ಲಿ ಸುರಕ್ಷಿತರಾಗಿದ್ದೀರಿ. ನೀವು ಏನು ಬೇಕಾದರೂ ಮಾಡುತ್ತೀರಿ. ಇದರಲ್ಲಿ ನೀವಿಬ್ಬರೂ ನಮ್ಮ ವಿರುದ್ಧ ಜಂಟಿಯಾಗಿ ಈ ಅನ್ಯಾಯ ಮತ್ತು ದಬ್ಬಾಳಿಕೆಯನ್ನು ಮಾಡುತ್ತಿದ್ದೀರಿ. ರಾಜಕೀಯ ಪಕ್ಷ ಮಟ್ಟದಲ್ಲಿ ಮತ್ತು ಚುನಾವಣಾ ಕ್ಷೇತ್ರದಲ್ಲಿ ನೀವು ಇದನ್ನು ಮಾಡಿದ್ದರೆ ನೀವು ಅನ್ಬು ಉದಯಂ ರಾಜಕೀಯಕ್ಕೆ ಪರಿಪೂರ್ಣ ಪ್ರತಿಸ್ಪರ್ಧಿಯಾಗುತ್ತಿದ್ದಿರಿ. ಸ್ವಾತಂತ್ರ್ಯ ಹೋರಾಟಗಾರನ ಮೊಮ್ಮಗನಾಗಿ ರಾಷ್ಟ್ರೀಯ ಕುಟುಂಬದಲ್ಲಿ ಜನಿಸಿದ ನಾನು ರಾಜಕೀಯವನ್ನು ಪ್ರವೇಶಿಸಬಾರದಿತ್ತು ಎಂದು ಭಾವಿಸುತ್ತೇನೆ. ಒಳ್ಳೆಯ ಉದ್ದೇಶಕ್ಕಾಗಿ ರೂಪುಗೊಂಡ ಅನ್ಬು ಉದಯಂ ಪಕ್ಷದ ಸ್ಥಿತಿಯ ಬಗ್ಗೆ ನನಗೆ ವಿಷಾದವಿದೆ. ನಾನು ಅಗಿಯಲು ಮತ್ತು ನುಂಗಲು ಸಾಧ್ಯವಾಗದ ದಿನಗಳು ಅನ್ಬು ಉದಯಂ ಪಕ್ಷವನ್ನು ನಾನು ನಡೆಸುತ್ತಿದ್ದ ದಿನಗಳು. ನಮ್ಮ ಸ್ವಂತ ಪ್ರಯತ್ನಗಳಿಂದ ನಮ್ಮ ಘನತೆ, ಗೌರವ ಮತ್ತು ಭದ್ರತೆಯನ್ನು ಎಷ್ಟು ದಿನ ಸುರಕ್ಷಿತವಾಗಿಡಬಹುದು?
ನಮ್ಮನ್ನು ರಕ್ಷಿಸಬೇಕಾದ ಆಡಳಿತ ಪಕ್ಷವಾದ ಸರ್ಕಾರ ನಮ್ಮ ಪ್ರತಿಸ್ಪರ್ಧಿಯಾಗಿದ್ದರೆ ನಾವು ಎಷ್ಟು ದಿನ ನಮ್ಮನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು? ಅನ್ಬು ಉದಯಂ ಪಕ್ಷದ ಪರವಾಗಿ ಈ ಪರಿಸ್ಥಿತಿಯನ್ನು ಪೊಲೀಸ್, ಆಡಳಿತ ಮತ್ತು ಮಾಧ್ಯಮ ಸೇರಿದಂತೆ ಏತು. ಭಾರತೀಯ ಸಂಸತ್ತು ಮತ್ತು ತಮಿಳುನಾಡು ಶಾಸಕಾಂಗ ಸಭೆಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿರುವ ಅನ್ಬು ಉದಯಂ ಪಕ್ಷದ ಪರಿಸ್ಥಿತಿಯನ್ನು ಎತ್ತಿ ತೋರಿಸಲು ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಲು ಯಾವುದೇ ಪತ್ರಿಕೆ, ದೂರದರ್ಶನ, ರೇಡಿಯೋ ಮಾಧ್ಯಮ ಅಥವಾ ಯಾವುದೇ ರಾಜಕೀಯ ಪಕ್ಷದ ಸಾರ್ವಜನಿಕ ಪ್ರತಿನಿಧಿಗಳು ಮುಂದೆ ಬರದಿರುವುದು ಎಂತಹ ದೊಡ್ಡ ಪ್ರಜಾಪ್ರಭುತ್ವ ಅವಮಾನ! ಈ ಪರಿಸ್ಥಿತಿಯಲ್ಲಿ ಅನ್ಬು ಉದಯಂ ಪಕ್ಷವು ತನ್ನ ದೃಢವಾದ ತತ್ವಗಳೊಂದಿಗೆ ಸುರಕ್ಷಿತವಾಗಿ ಮತ್ತು ಘನತೆಯಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತಿರುವುದಕ್ಕೆ ಏಕೈಕ ಕಾರಣವೆಂದರೆ ಅನ್ಬು ಉದಯಂ ಪಕ್ಷದ ಪ್ರಾಮಾಣಿಕ ವಿಧಾನ. ಅನ್ಬು ಉದಯಂ ಪಕ್ಷವು ಪರಿಹಾರವನ್ನು ಹುಡುಕುತ್ತಾ ಪ್ರತಿ ಬಾರಿ ಸಂಪರ್ಕಿಸುವ ಆಡಳಿತ, ಪೊಲೀಸ್ ಮತ್ತು ಮಾಧ್ಯಮ ಸೇರಿದಂತೆ ಎಲ್ಲಾ ಪಕ್ಷಗಳು ಅನ್ಬು ಉದಯಂ ಪಕ್ಷದ ಬಗ್ಗೆ ತೋರಿಸುವ ಸಹಾನುಭೂತಿಯು ಅನ್ಬು ಉದಯಂ ಪಕ್ಷದ ಯಶಸ್ಸಾಗಿದೆ. ಅವರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಮತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಸ್ವತಃ ಒಪ್ಪಿಕೊಂಡಾಗ ಭಾರತ ಪ್ರಜಾಪ್ರಭುತ್ವ ಗಣರಾಜ್ಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಜವಾಬ್ದಾರಿ ಸರ್ಕಾರದಲ್ಲಿರುವ ನಿಮ್ಮಂತಹ ರಾಜಕಾರಣಿಗಳ ಮೇಲಿದೆ ಎಂಬುದು ಮೂಲಭೂತವಲ್ಲವೇ? ಕೇಂದ್ರ ಸರ್ಕಾರ ಇದನ್ನು ಹೇಗೆ ಅನುಮತಿಸುತ್ತದೆ? ಇದನ್ನು ತಮಾಷೆಯಾಗಿ ಹೇಗೆ ನೋಡುತ್ತದೆ? ಇದು ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಆಡಳಿತವನ್ನು ಅಡ್ಡಿಪಡಿಸುವ ಕೃತ್ಯವಲ್ಲವೇ? ಅಂತಹ ವ್ಯಕ್ತಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಾಗದಷ್ಟು ಸರ್ಕಾರ ಅಸಹಾಯಕರಾಗಿದ್ದರೆ ದೇಶದ ಭದ್ರತೆಗೆ ಏನಾಗುತ್ತದೆ? ಭಾರತೀಯ ಪ್ರಜಾಪ್ರಭುತ್ವದ ಭವಿಷ್ಯವೇನು? ಸಂವಿಧಾನದ ಬಲವು ಅಷ್ಟು ದುರ್ಬಲವಾಗಿದೆಯೇ? ಭಾರತದಲ್ಲಿ ಆಡಳಿತ ನಡೆಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಅನ್ಬು ಉದಯಂ ಪಕ್ಷವು ಇಂತಹ ಪ್ರಶ್ನೆಗಳ ಸರಣಿಯನ್ನು ಕೇಳಲು ಬಯಸುತ್ತದೆ. ಅನ್ಬು ಉದಯಂ ನಾಗರಿಕರ ಸ್ವಂತ ರಾಜಕೀಯ